ಕರ್ನಾಟಕ ಬಂದಿರುವಂತಹ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜಿಗೆ ರಜೆ ಇಲ್ಲ. ಪೋಷಕರ ಸಂಘಟನೆಗಳಿಂದಲೂ ಕೂಡ ಬಂದ್ಗೆ ಬೆಂಬಲವನ್ನ ಸೂಚಿಸ್ತಾ ಇಲ್ಲ. ಕರ್ನಾಟಕ ಬಂದ್ಗೆ ನೀಡುತ್ತಿರುವುದಕ್ಕೆ ಪೋಷಕರ ಸಂಘಟನೆ ಈಗಾಗಲೇ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಮಕ್ಕಳಿಗೆ ಎಕ್ಸಾಮ್ಸ್ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡೋದು ಓಕೆ, ಆದರೆ ಬಂದ್ ಮಾಡೋದು ಬೇಡ ಅಂತ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಪೋಷಕರ ಸಮನ್ವಯ ಸಮಿತಿ ಅಧ್ಯಕ್ಷ ಯೋಗಾನಂದ್ ಮಾಹಿತಿಯನ್ನು ನೀಡಿದ್ದು, ಮಕ್ಕಳಿಗೆ ಎಕ್ಸಾಮ್ ಕೂಡ ನಡೀತಾ ಇರುವುದರಿಂದಾಗಿ ಪೋಷಕರು ಅನುಮತಿಯನ್ನು ಕೊಟ್ಟಿಲ್ಲ. ಹಾಗಾಗಿ ಬಂದ್ಗೆ ಕೇವಲ ನೈತಿಕ ಬೆಂಬಲವನ್ನಷ್ಟೇ ಕೊಡೋದಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಶಾಲಾ ಕಾಲೇಜುಗಳಿಗೆ ಯಾವುದೇ ರೀತಿ ರಜೆ ಇರೋದಿಲ್ಲ. ಹಿಂದಿನ ತರಗತಿಗಳು ಹೇಗೆ ನಡೀತಾ ಇದ್ದೋ ಅದೇ ರೀತಿಯಲ್ಲಿ ಇವತ್ತಿನ ದಿನಚರಿ ಕೂಡ ಇರುತ್ತೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವು ಕಡೆಗಳಲ್ಲಿ ಪ್ರತಿಭಟನೆ ಆಗ್ತಾ ಇದೆ. ಎಲ್ಲೆಲ್ಲಿ ಪ್ರತಿಭಟನೆಯ ಸೂಕ್ಷ್ಮ ಪ್ರದೇಶಗಳಿರುತ್ತೋ ಅಂತೆಲ್ಲ ಕಡೆಗಳೆಲ್ಲ ಹೆಚ್ಚಿನ ಪೊಲೀಸರ ಭದ್ರತೆಯನ್ನು ಕೂಡ ಒದಗಿಸಲಾಗ್ತಾ ಇದೆ. ನೀವು ಮೆಜೆಸ್ಟಿಕ್ನ ಲೈವ್ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಬಸ್ ಸಂಚಾರಗಳಿರುತ್ತೋ ಇಲ್ವೋ ಅನ್ನುವಂಥ ಆತಂಕಗಳಿತ್ತು. ಹಾಗಾಗಿ ಕಡಿಮೆ ಸಂಖ್ಯೆಯಲ್ಲಿ ಜನಸಾಮಾನ್ಯರೀಗ ಮೆಜೆಸ್ಟಿಕ್ಗೆ ಬಂದಿದ್ದಾರೆ ಅಂತ ಹೇಳಲಾಗ್ತದೆ. ಅಂದರೆ ಪ್ರತಿನಿತ್ಯ ನೋಡೋದಾದರೆ ಗಿಜಿಗುಡ್ತಾ ಇತ್ತು. ಇಷ್ಟೊತ್ತಿಗಾಗಲೇ ಒಂದು ಸಾವಿರಾರು ಜನ ಪ್ರಯಾಣಿಕರು ತೆರಳಬೇಕಾಗಿತ್ತು. ಇವತ್ತು ಸ್ವಲ್ಪ ಕಡಿಮೆ ಇದೆ. ಯಾಕೆಂದರೆ ಬಸ್ ಬಂದ ನಂತರದಲ್ಲಿ ಅಲ್ಲೆಲ್ಲರೂ ತಗಲಾಕೊಳ್ಬೇಕಾಗುತ್ತೋ ಅನ್ನುವಂಥ ಆತಂಕ ಕೂಡ ಪ್ರಯಾಣಿಕರಿಗಿರುತ್ತೆ. ಬಸ್ ಇರುತ್ತೋ ಇಲ್ವೋ ಅನ್ನುವಂತಹ ಡೌಟಲ್ಲೇ ತುಂಬ ಜನ ಬಂದಿದ್ದಾರೆ. ಆದರೆ ಸಹಜವಾಗಿ ಎಂದಿನಂತೆ ಬಸ್ಗಳ ಸಂಚಾರ ಸುಗಮವಾಗಿ ಸಾಗ್ತಾ ಇದೆ. ಯಾವುದೇ ರೀತಿ ಸಮಸ್ಯೆಗಳಿರೋದಿಲ್ಲ. ಕೆಲಸಕ್ಕೆ ಹೋಗಬೇಕು ಅಥವಾ ಮತ್ತೊಂದು ಕೆಲಸಕ್ಕೆ ಬೇರೆ ಊರಿಗೆ ಏನಾದ್ರು ತೆರಳಬೇಕು, ಬೇರೆ ಭಾಗಕ್ಕೆ ತೆರಳಬೇಕು, ಬಸ್ಗಳಿರುತ್ತಾ ಇಲ್ವಾ ಅನ್ನುವಂತಹ ಗೊಂದಲಗಳು ಬೇಡ. ಎಂದಿನಂತೆ ಬಸ್ ಸಂಚಾರ ಸಹಜವಾಗಿ ಸಾಗ್ತಾ ಇದೆ. ಇನ್ ಕೇಸ್ ಬಸ್ ಇಲ್ಲ ಅಂತಂದರೆ ಆಟೋಗಳಲ್ಲಿ ದುಪ್ಪಟ್ಟು ಹಣ, ಒಂದಕ್ಕಿಂತ 4ರಷ್ಟು ಹಣವನ್ನು ಕೊಟ್ಟು ಹೋಗಬೇಕಾದಂಥ ಪರಿಸ್ಥಿತಿಗಳಿರುತ್ತೆ. ಹಾಗಾಗಿ ಆತಂಕಗಳು ಸಹಜವಾಗಿ ಪ್ರಯಾಣಿಕರಿಗೂ ಇರುತ್ತೆ. ಇದು ಮೈಸೂರಿನ ದೃಶ್ಯಗಳನ್ನ ನೋಡ್ತಾ ಇದ್ವಿ. ಮೈಸೂರಿನಿಂದ ಬಸ್ ಹತ್ತೋರಿಗೆ ಒಂದೇ ಟೆನ್ಷನ್, ಈ ಮಧ್ಯಭಾಗದಲ್ಲಿ ಬರಬೇಕಾದ್ರೆ ಏನಾದರೂ ತಡೆದು ಬಿಟ್ಟರೆ ಹೇಗೆ, ಮೈಸೂರು ಮದ್ದೂರು ಭಾಗದಲ್ಲಿ ಅಂತ. ಆದರೆ ಈಗ ಹೈವೇ ಮಾಡಿರೋದ್ರಿಂದಾಗಿ ಯಾವುದೇ ರೀತಿ ಸಮಸ್ಯೆಗಳಾಗೋದಿಲ್ಲ. ಬಸ್ಗಳು ಕೂಡ ಸಹಜವಾಗಿ ಸಂಚರಿಸ್ತಾ ಇದೆ. ಯಾರಾದರೂ ಬಂದಲ್ಲಿ ಬಸ್ಗಳನ್ನು ತಡಿಬೇಕು, ಆ ರೀತಿ ಏನಾದ್ರು ಪ್ಲಾನ್ ಮಾಡ್ಕೊಂಡು ಬರೋದು ಕೂಡ ಕಷ್ಟ ಸಾಧ್ಯ. ಯಾಕೆಂದರೆ ಅಲ್ಲೂ ಕೂಡ ಹೆಚ್ಚಿನ ಪೊಲೀಸರ ನಿಯೋಜನೆ ಕೂಡ ಸ್ಥಳದಲ್ಲಿ ಮಾಡಲಾಗಿದೆ. ಎಂದಿನಂತೆ ಬಸ್ ಸಂಚಾರಗಳು ಸಹಜವಾಗಿ ಸಾಗ್ತಾ ಇದೆ. ಇನ್ನು ರಾಜ್ಯದಿಂದ ಹೊರ ರಾಜ್ಯಕ್ಕೆ ತೆರಳುವಂತಹ ಬಸ್ಗಳು, ಅಲ್ಲೂ ಕೂಡ ಆತಂಕ. ಬಸ್ಗಳಿಗೆ ಬೆಂಕಿ ಹಚ್ಚುವಂಥದ್ದು, ಕಲ್ಲೊಡೆಯುವಂಥದ್ದು, ಈ ಥರ ಸಿಚುವೇಶನ್ಸ್ಗಳೆಲ್ಲ ಇರುತ್ತೆ. ಸದ್ಯಕ್ಕಂತೂ ಯಾವುದೇ ರೀತಿ ಪರಿಸ್ಥಿತಿಗಳಿಲ್ಲ. ರಾಜ್ಯದಿಂದ ಹೊರ ರಾಜ್ಯಗಳಿಗೆ ತೆರಳುವಂತಹ ಬಸ್ಗಳು, ತಮಿಳುನಾಡಿನ ಬಸ್ಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಊಟಿಗೆ ತೆರಳುತ್ತಾ ಇರುವಂತಹ ಬಸ್ಸು ಸಹಜವಾಗಿ ತೆರಳುತ್ತಾ ಇದೆ. ಯಾವುದೇ ರೀತಿ ಸಮಸ್ಯೆಗಳು ತಕ್ಷಣ ಮಟ್ಟಿಗಿಲ್ಲ. ಅಲ್ಲಿರುವಂತಹ ಪೊಲೀಸರು ಕೂಡ ಹದ್ದಿನ ಕಣ್ಣಿಟ್ಟಿದ್ದಾರೆ. ಕಿಡಿಗೇಡಿಗಳು ಬಂದು ಕಲ್ಲೊಡೆಯುವಂತಹ ಸಾಧ್ಯತೆಗಳಿರುತ್ತೆ. ಬಸ್ ನಿಲ್ಲಿಸಬಹುದು, ಬೆಂಕಿ ಹಚ್ಚಬಹುದು. ಈ ರೀತಿ ಪರಿಸ್ಥಿತಿಗಳು ಈ ಹಿಂದೆ ಆದಂಥ ಪ್ರತಿಭಟನೆಗಳಲ್ಲಿ ನೋಡಿದ್ದೀವಿ. ಆದರೆ ಈ ಸಮಯದಲ್ಲಿ ಆ ರೀತಿ ಪ್ರತಿಭಟನೆಗಳು ಬೇಡ, ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡಿ ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ನೀಡಲಾಗಿದೆ.